ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಜನ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಊರ ಹಬ್ಬ ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಾಗಿರ್ಬಹುದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬಹುದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬಹುದು ಪ್ರತಿಯೊಬ್ಬರು. ಸೊ ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ ನ ಎಕ್ಸ್ಪ್ಲೇನ್ ಮಾಡಿದಾಗ ನನ್ಗೆ ಅನಿಸ್ತು, ಓಕೆ, ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರ್ಲಿಲ್ಲ ಸರ್. ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡಾಸ್ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ಕೊಂಡು, ಆ ರೀತಿ ಅವರು ಉಜ್ಜಿನಿ ಅವರ ಒಂದು ನೇಮ್ ಬ್ರಾಕೆಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಅದನ್ನ ಅವರು ಹೈಲೈಟ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂತ ಊರ್ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು ಸಾವಿರ ಜನ ಲಕ್ಷ ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ್ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ ಅನ್ನ ನೀವು ನೋಡಬಹುದು, ಅಥವಾ ಸೆಟ್ ಅಲ್ಲಿ ಶೂಟ್ ಮಾಡೋರ್ನ ನೀವೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ, ಈ ರೋಡ್ಗೆ ಹೋದ್ರೆ 2 ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಂದ್ರೆ ಇವ್ರು ಅವರು ಅಂತ ಅನ್ನೋ ರೀತಿಯಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು. ಇನ್ಯಾರಿದ್ದಾರೆ ಅಂತ ಅನ್ಬಿಟ್ಟು. ಅಂಡ್ ಸರ್ ಹೇಳ್ದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದ್ರೆ ಅಷ್ಟು ಸ್ಪಾಟ್ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ. ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ, ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ. ಅವ್ರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರ್ಬೇಕು. ಎಲ್ಲಾರನ್ನು ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ಬರು ಅಷ್ಟೇ ಜಾವಿಯಲ್ ಆಗಿ, ಸಿನಿಮಾ ಸೆಟ್ ತರ ಇರ್ಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗಿತ್ತು. ಬಟ್ ಅಷ್ಟೇ ಸೀನ್ಸ್ ಕ್ಯಾಪ್ಚರ್ ಆಗಿದೆ, ಅಂದ್ರೆ ಅಷ್ಟು ಜನ ಟೀಮ್ ಇದ್ದಿದ್ರಿಂದ ಬಹಳಷ್ಟು ಕ್ಯಾಪ್ಚರ್ ಆಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಮಿತ್ರ ಸರ್ ಜೊತೆಲಿ ಮಾಡಿದ್ದು. ಅವ್ರು ಅವಾಗ ನನಗೆ ಅಂದ್ರೆ ಹೇಗಿರ್ಬೇಕು ಸೆಟ್ ಅಲ್ಲಿ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡು ನನಗೆ ಹೇಳ್ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿ ನೆನಪಾಯ್ತು ನನಗೆ. ರಿಪೀಟ್ ನಾನು ಅವ್ರ ಜೊತೆ ಇನ್ನೊಂದು ಒಳ್ಳೆ ಪಾತ್ರದಲ್ಲಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ, ಥ್ಯಾಂಕ್ ಯು ಸರ್, ಶಂಕರ್ ಸರ್, ಕೆ ಸರ್, ನರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ತುಂಬಾ ನೀಟಾಗಿ, ಯಾರಿಗೂ ಪ್ರೆಷರ್ ಇಲ್ದರೆ ಟ್ರೀಟ್ ಮಾಡಿದ್ದೀರಾ, ಅದಕ್ಕೊಂದು ಬಿಗ್ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್ ನನ್ನನ್ನ ಕನಿಕಾ ಪಾತ್ರದಲ್ಲಿ ಈ ಒಂದು ಊರ ಹಬ್ಬದಲ್ಲಿ ಭಾಗಿಗೊಳಿಸೋದಕ್ಕೆ. ಥ್ಯಾಂಕ್ಸ್ ಅಲಾಟ್.